ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟವ್ ಮೇಲೆ ತಳ್ತಾರೆ. ಆಕೆ ಚೀರಾಡ್ತಿದ್ದಾಳೆ. ನೀವು ಮನ್ಲೇ ಇದೀರಿ, ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ, ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ, ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಆಕೆ ಹೊರಗಡೆ ಬಂದು ಅಕ್ಕಪಕ್ಕದವ್ರನ್ನ, ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ, ಅಂಗ್ಲಾಚ್ಕೋತಾಳೆ, ಏನಾದ್ರು ಮಾಡಿ ನನ್ನ ಉಳಿಸಿ ಅಂತ. ಅವರೆಲ್ಲ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ಕರೆಸಿ ಆಸ್ಪತ್ರೆಗೆ ಸೇರಿಸ್ತಾರೆ. ಕಣ್ಣೆದರಿಗೆ ಒಂದು ಜೀವ ಹೊತ್ತುರಿತಿರುವಾಗ ಕರುಣೆ ಇಲ್ದೇ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹೇಗ್ ತೋರ್ಸೋದು? ಕಸ್ಟಡಿ ಮಾಡ್ಲೇಬೇಕಾಗುತ್ತೆ, ಏನು ಮಾಡಕ್ಕಾಗಿಲ್ಲ. ನಿಮ್ ಮನೆ ದೀಪ ಆರೋಗಿದೆ ಅಲ್ವಾ, ಚಿಕ್ಕ ಮಗು ಇದೆ ಅಲ್ವಾ, ಪಾಶವಿ ಕೃತ್ಯ ಅಲ್ವಾ ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು. ಇನ್ಸಿಡೆಂಟ್ ಎಲ್ಲ ಆಯ್ತು ತಮ್ಮ ಮನೆಯಲ್ಲಿ. ತಾವೇನ್ ಮಾಡಿದ್ರಿ? ಆಸ್ಪತ್ರೆಗೆ ಸೇರ್ಸಿದ್ರಿನೋ? ಆಯ್ತಪ್ಪ, ತಾವೇನ್ ಮಾಡಿದ್ರಿ? ಆಸ್ ಎ ಬ್ಯೂಟಿಫುಲ್ ಫಾದರ್ ಇನ್ ಲಾ. ಅವ್ರು ಮಾಡ್ಲಿಲ್ಲ, ಹೊಡೆದು ಗಲಾಟೆ ಮಾಡಿದರು. ಈ ರೀತಿ ಮಾಡಬೇಡಿ ಅಂತ ಹೇಳಿದರು. ಸೀಮೆ ಎಣ್ಣೆ ಎರಚಿ ಪ್ರೇಮಳನ್ನು ಅಲ್ಲೇ ಉರಿಯುತ್ತಿದ್ದ ಗ್ಯಾಸ್ ಸ್ಟವ್ ಮೇಲೆ ತಳ್ಳಿದರು. ನೋಡಿ ತಳ್ಳಿದರು. ಸ್ವಲ್ಪ ಸುಮ್ಮನೆ ಇದ್ರೆ ಅವ್ರು ಓದ್ತಾರೆ. ನಿಮ್ ಸಂದರ್ಭ ಬಂದಾಗ ಕೇಳ್ತೀನಿ, ಅವಾಗ ಹೇಳೋಣ. ಅವಳ ಅತ್ತೆ, ಮಾವ, ಭಾವಾರವರು ಮನೆಗೆ ಬೀಗ ಹಾಕೊಂಡು ಎಲ್ಲಿಯೋ ಹೋಗಿದ್ದು, ವಾಪಸ್ ಮನೆ ಬರುವಾಗ ಮನೆ ಬಳಿಯ ಕಾದುಕೊಳ್ತಿದ್ದು. ಬೀಗ ತೆಗೆದಾಗ ಮನೆಗೆ ಒಳಗೆ ಹೋದ ಪ್ರೇಮಳನ್ನು, ನೀನು ಯಾಕೆ ಮನೆಗೆ ಬಂದೆ? ನಿನ್ನ ಗಂಡನ ಜೊತೆಗೆ ನಿನ್ನ ಮಗಳನ್ನು ಕರೆದುಕೊಂಡು ಹೋಗು ಚೆನ್ನಾಗಿ ಬೈದಿದ್ದು. ಪ್ರೇಮಳು ಅಡಿಗೆ ಮಾಡುವ ಸಮಯದಕ್ಕೆ ಅಡಿಗೆ ಮನೆಗೆ ಹೋದಾಗ ಪ್ರೇಮಳ ಅತ್ತೆ, ಮಾವರುಗಳು ಹೊಡೆದು ಗಲಾಟೆ ಮಾಡಿದರು. ಸುಮ್ಮನೆ ಇದ್ದ ಪ್ರೇಮಳು, ಈ ರೀತಿ ಮಾಡಬೇಡಿ, ನಾನು ನನ್ನ ಮಗಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ ಎಂದು ಬೇಡಿಕೊಂಡರು. ಅವಳ ಅತ್ತೆ ಜಯಮ್ಮಳು ಅಡಿಗೆ ಮನೆಯಲ್ಲಿದ್ದ ಸೀಮೆಣ್ಣೆ ಎರಚಿ ಪ್ರೇಮಳನ್ನು ಅಲ್ಲೇ ಉರಿಯುತ್ತಿದ್ದ ಗ್ಯಾಸ್ ಸ್ಟವ್ ಮೇಲೆ ನೂಕಿದ್ದು. ಉರಿಯುತ್ತಿದ್ದ ಸ್ಟವ್ ಮೇಲೆ ನೂಕಿದಾಗ ಪ್ರೇಮಳ ಬಟ್ಟೆಗೆ ಬೆಂಕಿ ಹತ್ತಿಕೊಂಡು ಉರಿಯುತ್ತಿದ್ದ ಬೆಂಕಿ ಸಮೇತ ತಡಲಾರದೆ ಮನೆಯಿಂದ ರಸ್ತೆಗೆ ಬಂದು ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಮನೆಯವರಿಗೆ, ನನ್ನ ತಮ್ಮನಾದ ಮಂಜುನಾಥನಿಗೆ ಬೆಂಕಿಯನ್ನು ಆರಿಸಿ ಎಂದು ಕೇಳಿಕೊಳ್ಳುತ್ತಿರುವಾಗ, ಎಲ್ಲಿ ನೀವೇನ್ ಸೇರ್ಸಿದಿರಿ? ನೀವು ಪಾಪ ಒಳ್ಳೆಯವ್ರು ತಾನೆ, ಒಂದ್ ರಗ್ಗಿಗೆಲ್ಲ ಹಚ್ಬಿಟ್ಟು ಬೆಂಕಿ ಎಲ್ಲ ಆರಿಸಿ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲ್ಲ ಹೇಳ್ಬೇಕಾಗಿತ್ತು. ನಿಮ್ಮ ಹೆಂಡ್ತಿ ತಾನೆ ಜಯಮ್ಮ, ಇಂಥದ್ದೆಲ್ಲ ಮಾಡ್ಬೇಡ್ವೆ, ತಪ್ಪದು, ಮನೆಗ್ ಬಂದಿರೋ ಹೆಣ್ಮಗಳು ಗೃಹಲಕ್ಷ್ಮಿ, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹೇಳ್ಬೇಕಾಗಿತ್ತು. ನೋನು ಎಲ್ಲಿ ಹಿಸ್ಟ್ರಿ ತೋರಿಸಿ, ವೆರಿ ದಿ ಹಿಸ್ಟ್ರಿ ಆಫ್ ದಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ದಲ್ಲಿ ಇವ್ರು ಬಂದು ಸೇರಿಸಿದ್ದಾರೆ ಅಂತ. ಇಫ್ ದಟ್ ವರ್ ಟು ಬಿ ಸೋ, ಇಟ್ ವುಡ್ ಹ್ಯಾವ್ ಬೀನ್ ಎಂಟರ್ಡ್ ದೇರ್. ನೋ, ಅಡಿಗೆ ಮಾಡುವಾಗ ಆಕಸ್ಮಿಕವಾಗಿ ಬೆಂಕಿ ತಗಲ್ತು, ನಾವು ಬಂದು ಸೇರಿಸಿದೀವಿ ಅಂತ. ವೆರ್ ಇಸ್ ಇಟ್? See, these are all things that we cannot come out with further details. ಯಾಕೆ ನಾಳೆ ಬೆಳಗ್ಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅವನ್ ಇದ್ದಿದ್ರೆ ಅವನ್ಗೂ ಇದೇ ಗತಿ. ನಿಮ್ ಕೇಸಲ್ಲೇ ಇಲ್ವಲ್ಲ, ಅವನ ಜೊತೆ ಹೋಗುವಂತಲೇ ಗಲಾಟೆ ಇದೆ. ಗಂಡ ಅಲ್ಲಿ ಇರ್ಲೇ ಇರ್ಲಿಲ್ಲ, ಗಲಾಟೆ ಶುರುವಾಗಿದ್ದೆ ಅಲ್ಲಿ. ಗಂಡ ಅವ್ರೆ, ಲತೀಫ್ ಅವ್ರೆ, ಇಲ್ಲಿ ಕೇಳಿ, ಒಬ್ಬ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಸಾವಾಗಿದೆ, ಮಾರಣಾಂತಿಕವಾಗಿ ನಿಮ್ಮ ಹೆಂಡತಿ ಮನೆಗ್ ಬಂದಂತ ಒಬ್ಬ ಗೃಹಲಕ್ಷ್ಮಿನ ಸೀಮೆಣ್ಣೆ ಸುರಿದು ಗ್ಯಾಸ್ ಸ್ಟವ್ ಮೇಲೆ ತಳ್ತಾರೆ. ಆಕೆ ಚೀರಾಡ್ತಿದ್ದಾಳೆ. ನೀವು ಮನ್ಲೇ ಇದೀರಿ, ಅದಕ್ ಮುಂಚೆ ತಾವು ಕೂಡ ಹೊಡೆದಿದ್ದೀರಿ, ನಿಮ್ಗೆ ರಿಯಲೈಸೇಷನ್ ಬರೋದಿಲ್ಲ, ತಾವು ಅದನ್ನ ಬೆಂಕಿ ಆರಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಆಕೆ ಹೊರಗಡೆ ಬಂದು ಅಕ್ಕಪಕ್ಕದವ್ರನ್ನ, ಸ್ನೇಹಿತರನ್ನ ಎಲ್ಲಾರನ್ನ ಕೇಳ್ತಾಳೆ, ಅಂಗ್ಲಾಚ್ಕೋತಾಳೆ, ಏನಾದ್ರು ಮಾಡಿ ನನ್ನ ಉಳಿಸಿ ಅಂತ. ಅವರೆಲ್ಲ ಮುಂದೆ ತಿಳಿಸಿ ಮಂಜು ಮತ್ತೆ ಅವ್ರ ತಂದೆ ತಾಯಿನ ಕರೆಸಿ ಆಸ್ಪತ್ರೆಗೆ ಸೇರಿಸ್ತಾರೆ. ಕಣ್ಣೆದರಿಗೆ ಒಂದು ಜೀವ ಹೊತ್ತುರಿತಿರುವಾಗ ಕರುಣೆ ಇಲ್ದೇ ಇದ್ದವ್ರಿಗೆ ಕೋರ್ಟ್ನವ್ರ ಕರುಣೆ ಹೇಗ್ ತೋರ್ಸೋದು? ಅಲ್ವೇ? ಬ್ರೈಡ್ ಬರ್ನಿಂಗ್ ಇಸ್ ಎ ಮೆನೇಸ್. ಅದು ಸರಿಯೋ ತಪ್ಪ ನಮಗ್ ಗೊತ್ತಿಲ್ಲ. ಪ್ರೈಮಾ ಫೇಶಿ ಡೈಯಿಂಗ್ ಡಿಕ್ಲರೇಷನ್ ಇದೆಯಲ್ಲ ಸರ್. See, it's a one thing that if it is only statement of some witnesses, there is a clear dying declaration. You read it, I read it. ಅಲ್ಲಿ ಕಾಲಮ್ಸ್ ಇನ್ನೂ ಇದೆ, ಬೇಕಾದ್ರೆ ಅದನ್ನ ಇನ್ನೂ ಓದ್ತೀನಿ ನಾನು. This court will always come prepared with the facts by going through the records placed before it. ಪಕ್ಕಾ. ಇಲ್ಲಿ ನಿಮ್ಮಿಂದ ಓದಿಸಿ ಸಮಯ ದಂಡ ಮಾಡ್ಕೊಳ್ತಾ ಕೂತ್ಕೊಳಕ್ ಆಗಲ್ಲ. ಯಾಕೆಂತಂದ್ರೆ ಬೇಲ್ ಜೂರಿಸ್ಡಿಕ್ಷನ್ ಹಂಗೆ 70, 80, 100 ಮ್ಯಾಟ್ರ್ ಇದ್ದಾಗ ನಾವು ಪ್ರತಿಯೊಂದನ್ನು ಇಲ್ಲಿ ಬಂದು ಓದ್ತಾ ಕೂತ್ಕೊಳಕ್ ಆಗಲ್ಲ. ತಯಾರಿ ಮಾಡ್ಕೊಂಡು ಬರ್ಬೇಕಾಗತ್ತೆ, ಪೂರ್ವ ತಯಾರಿ. ಆ ಕಾರಣಕ್ಕೋಸ್ಕರನೇ ನಮ್ಗೆ ಫೈಲ್ಸ್ ಕಳಿಸ್ಕೊಡ್ತಾರೆ.
ಸೊ ಇವತ್ತಿನ ಕೆಲಸ ಆದ್ಮೇಲೆ ನಾನು ಸಂಜೆಗೆ ಮನೆಗೆ ಹೋದ್ಮೇಲೆ ಒಂದ್ ಅರ್ಧ ಗಂಟೆನೋ 1 ಗಂಟೆನೋ ಪ್ರೈವೇಟ್ ಟೈಮ್ ಇಟ್ಕೊಂಡಾದ್ಮೇಲೆ ಈ ಪೇಪರ್ ಓದೋದನ್ನ ಇಟ್ಕೋಬೇಕು. ದಟ್ ವಿಲ್ ಬಿ ಈಸಿಯರ್ ಫಾರ್ ಅಸ್ ಟು ಹ್ಯಾಂಡಲ್ ದಿ ಮ್ಯಾಟರ್ಸ್ ಹಿಯರ್. ದಟ್ಸ್ ದಿ ಪಾಯಿಂಟ್. ಸೊ ಡೈಯಿಂಗ್ ಡಿಕ್ಲರೇಷನ್ ಇಸ್ ದೇರ್. There is a clear allegation that not only against Atte, against Mava also, not only in one place, in 3 places consecutively, this gentleman's name is also found. ಏನ್ ಮಾಡ್ಲಿಕ್ಕೆ ಬರುತ್ತೆ? ಕಸ್ಟಡಿ ಮಾಡ್ಲೇಬೇಕಾಗುತ್ತೆ, ಏನು ಮಾಡಕ್ಕಾಗಿಲ್ಲ. ನಿಮ್ ಮನೆ ದೀಪ ಆರೋಗಿದೆ ಅಲ್ವಾ, ಚಿಕ್ಕ ಮಗು ಇದೆ ಅಲ್ವಾ, ಪಾಶವಿ ಕೃತ್ಯ ಅಲ್ವಾ, ಒಬ್ಬ ಹೆಣ್ಮಗಳನ್ನ ಜೀವಂತವಾಗಿ ಸುಡ್ತಕ್ಕಂಥದ್ದು. ಯೋಚನೆ ಮಾಡ್ಬೇಕಲ್ವಾ? ಥಿಂಗ್ಸ್ ಅಪಾರ್ಟ್, ಕೇಸ್ ಮರ್ತ್ಬಿಡಿ. ಲತೀಫ್ ಆಸ್ ಎ ಜೆಂಟಲ್ಮನ್, ಶೀಶಾ ಆಸ್ ಎ ಸಿಟಿಸನ್ ಆಫ್ ದಿ ಕಂಟ್ರಿ, ನಾವಿಬ್ರು ಮಾತಾಡಿದ್ರೆ ಕೆನ್ ಎನಿ ಒನ್ ಆಫ್ ಅವರ್ಸ್ ವೌಚ್ ಸೇಫ್ ಫಾರ್ ದೀಸ್ ಥಿಂಗ್ಸ್? ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ. ಸೊ ಅಂಥವ್ರಿಗೆ ಕೋರ್ಟ್ ನಲ್ಲಿ ಈ 438 ಜೂರಿಸ್ಡಿಕ್ಷನ್ ಹೆಂಗೆ ಎಕ್ಸರ್ಸೈಸ್ ಮಾಡಕ್ಕಾಗುತ್ತೆ? ಇಟ್ ಈಸ್ ಶಾಕಿಂಗ್ ಅಲ್ವಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಏನೋ ಪ್ರೊವೊಕೇಶನ್ ಇತ್ತು, ಯಾವುದೋ ಒಂದು ತೊಂದರೆ ಇತ್ತು, ಪ್ರೊವೊಕೇಟೆಡ್ ಕ್ರೈಮ್ ಇತ್ತು, ಏನೋ ಎಮೋಷನ್ ಸಿಕ್ಕಾಕೊಂಡ್ಬಿಟ್ರು, ವಿವೇಕಕ್ಕೆ ಬುದ್ಧಿ ಕೊಡ್ಲಿಲ್ಲ, ಉದ್ವೇಗಕ್ಕೆ ಬುದ್ಧಿ ಕೊಟ್ಬಿಟ್ರು, ಒಂದ್ ಏಟ್ ಹೊಡೆದು ಬಿಟ್ರು, ಗ್ರಾಚಾರ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂತದ್ದೇನಾರು ಇದ್ರೆ ಪರವಾಗಿಲ್ಲ. ಬಟ್ ಈ ತರ ಪ್ರಕರಣಗಳು ಅಲ್ವಲ್ಲ, ಇದೆಲ್ಲ ವಿಶಿಷ್ಟವಾದ ಪ್ರಕರಣಗಳು. ಯು ಡಿಡ್ ನಾಟ್ ಕಮ್ ಟು ಅವರ್ ರೆಸ್ಕ್ಯೂ. ವಿಲೇಜರ್ಸ್, ಅಕ್ಕಪಕ್ಕದವರು, ನೈಬರರ್ಸ್ ಅವರೆಲ್ಲ ಬಂದು ಸಹಾಯ ಮಾಡಿದ್ದಾರೆ. ಹೇಗೋ ಕರ್ಕೊಂಡೋಗಿ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಆಮೇಲೆ ಅವ್ರ ಮಂಜು ಅನ್ನೋರು, ಅವ್ರ ಸೋದರ ಮಾವ, ಅವ್ರಿಗೆಲ್ಲ ಕರೆಸ್ತಾರೆ, ಅವ್ರಿಗೆಲ್ಲ ಹೇಳ್ತಾರೆ, ತಂದೆ ತಾಯಿ ಕರ್ಕೊಂಡು ಹೋಗಿದ್ದಾರೆ, ಆಸ್ಪತ್ರೆಗೆ ಸೇರಿಸ್ತಾರೆ. ಯುವರ್ ಕ್ಲೈಂಟ್ ನೋಸ್, ಗಾಡ್ ನೋಸ್. ಸಾಯುವ ವ್ಯಕ್ತಿ, ನಮ್ಮ ಆನರಬಲ್ ಚೀಫ್ ಜಸ್ಟಿಸ್ RP ಸೇಠಿ ಅವ್ರದ್ದು ಜಜ್ಮೆಂಟ್ ಅದು ಸುಪ್ರೀಂ ಕೋರ್ಟ್ ಇಂದ. ಸಾಯುವಂತಹ ವ್ಯಕ್ತಿ ತನ್ನ ಸೃಷ್ಟಿಕರ್ತನನ್ನು ತನ್ನ ಬೆನ್ನ ಮೇಲೆ ಸುಳ್ಳಿನ ಮೂಟೆಯನ್ನು ಹೊತ್ತುಕೊಂಡು ಹೋಗಿ ಮೀಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ, ಸಂದರ್ಶಿಸಕ್ಕೆ ಇಷ್ಟಪಡೋದಿಲ್ಲ ಅಂತ. ಅದಲ್ಲ, ಯಾಕೆ ಡೈಯಿಂಗ್ ಡಿಕ್ಲರೇಷನ್ಗೆ ಅಷ್ಟು ಮಹತ್ವ? ಯಮನ ಭಟರು ತನ್ನ ಕಣ್ಮುಂದೆ ಕಾಣ್ತಿರ್ತಾರೆ, ಆ ಸಂದರ್ಭದಲ್ಲಿ ಸುಳ್ಳು ಹೇಳಿ, ಸುಳ್ಳಿನ ಒಂದು ಮೂಟೆನ, ಪಾಪದ ಮೂಟೆಯನ್ನ ಹೊತ್ಕೊಂಡು ತನ್ನ ಸೃಷ್ಟಿಕರ್ತನನ್ನ ಭೇಟಿ ಮಾಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಹಾಗಾಗಿ ಅವ್ರು ಕೊಡ್ತಕ್ಕಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಪವಿತ್ರವಾದದ್ದು, ಸ್ಯಾಕ್ರೋಸ್ಯಾಂಟ್. ಅದಕ್ಕೆ ಆದಷ್ಟು ಸುಲಭವಾಗಿ ತಳ್ಳ ಹಾಕಕ್ಕಾಗಲ್ಲ. Again, Honorable Supreme Court says, when there are multiple dying declarations, ಇರ್ಬೇಕಲ್ಲ, ತನ್ನ ಹೆಂಡತಿಗೆ ಆಕೆಗೆ ತೊಂದರೆ ಆದಂತ ಸಂದರ್ಭದಲ್ಲಿ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಇಸ್ ಅವನ್ ಅಲ್ಲಿರ್ಬೇಕು, ಇದ್ದು ಕೈಲಾದಂತ ಸಮಾಧಾನ ಹೇಳ್ಬೇಕು. ಆಗಿದೆ ನೋಡೆ, ಆಗೋದಾಗೋಯ್ತು, ನೀನಂತೂ ಸತ್ತೋಗ್ತೆ ಅಂತ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ. ಈ ಮಕ್ಕಳ ಗತಿ ಏನು? ನಿನ್ ಮಕ್ಳಿಗೆ ನಾನು ಆಸ್ತಿ ಬರೀತೀನಿ, ಈಗ್ಲೇ ಬೇಕಾದ್ರೆ ಅದನ್ನ ಬರ್ದ್ ಕೊಡ್ತೀನಿ, ಇನ್ನೊಂದ್ಸತಿ ಬಂದ್ ಕೇಳ್ತಾರೆ, ಅವಾಗ ನಾನಲ್ಲ ಅಂತ ಹೇಳ್ಬಿಡು, ನೀನೇ ಹಾಕೊಂಡೆ ಅಂತ ಹೇಳ್ಬಿಡು, ನಿನ್ ಮಕ್ಳಾರು ಚೆನ್ನಾಗಿರ್ತಾರೆ. ಅವ್ರದ್ ಗೊತ್ತಾದ ತಕ್ಷಣ ಅವ್ರ ತಂದೆ ತಾಯಿ ಬರ್ತಾರೆ, ಎಂತ ಕೆಲಸ ಮಾಡಿದೆ, ಅದು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್, ಅದಕ್ಕೇನು ಬೆಲೆ ಇಲ್ಲ, ಇನ್ನೊಂದ್ಸತಿ ಹೇಳೋ ಅದನ್ನ ಬರ್ಸ್ಕೊಂಡ್ಬಿಟ್ರು ಒತ್ತಾಯವಾಗಿ. ಇಂಥ 40 ಡೈಯಿಂಗ್ ಡಿಕ್ಲರೇಷನ್ ಬೆಲೆ ಇರಲ್ಲ. ಮೊಟ್ಟ ಮೊದಲನೇ ಸಂದರ್ಭದಲ್ಲಿ ಆ ವ್ಯಕ್ತಿ ನೀಡ್ತಕ್ಕಂತ ಮೊದಲನೇ ಹೇಳಿಕೆ ಏನಿದೆ ಅದಕ್ಕೆ ಹೆಚ್ಚು ಪಾವಿತ್ರತೆ ಇರಬೇಕು. ಮಿಸ್ಟರ್ ಲತೀಫ್, ನೋ ಸಾರಿ, ದಿಸ್ ಇಸ್ ದಿ ಡೈಯಿಂಗ್ ಡಿಕ್ಲರೇಷನ್. ಎಸ್, ಬರ್ಕೊಳಮ್ಮ. ಮೆಮೋ ಫೈಲ್ಡ್, ಮೆಮೋ ರೀಡ್ಸ್ as under. In view of the memo, question is dismissed as withdrawn with liberty as prayed for. Surrender ಏನ್ ಬರ್ಕೊಟ್ಟಿರ್ತೀರೋ ಬರ್ಕೊಳ್ಳಿ.